ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಅಕ್ರಮ ಬಾಂಗ್ಲಾ ವಲಸಿಗರು ಬಂಗಾಳ ಬಿಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅದೇ ಅಕ್ರಮ ಬಾಂಗ್ಲಾ ವಲಸಿಗರು ಕರ್ನಾಟಕಕ್ಕೆ ಲಗ್ಗೆ ಹಾಕಿದ್ದಾರಾ ಅನ್ನೋದರ ಬಗ್ಗೆಯೂ ಕೂಡ ಇವತ್ತು ದೊಡ್ಡದಾಗಿ ಗುಲ್ಲೆ ಬೀಸಲಾಗಿದೆ. ಯಾಕಂದ್ರೆ ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಸಿಕ್ಕಿಬಿದ್ದಿರುವ ಸಾವಿರಾರು ವಲಸಿಗರನ್ನ ಹಿಡಿದು ಅಲ್ಲಿ ಈ ಆರೋಪವನ್ನು ಮಾಡಲಾಗಿದೆ. ಅಕ್ರಮ ಬಾಂಗ್ಲಾ ನುಸುಳುಕೋರರು ಸುರಕ್ಷಿತ ಸ್ಥಳ ಅರಸಿ ಹುಬ್ಬಳ್ಳಿ ಬೆಳಗಾವಿ ಸೇರಿದಂತೆ ರಾಜ್ಯಕ್ಕೆ ನುಸುಳು ಬರ್ತಿದ್ದಾರೆ ಅನ್ನುವಂಥದ್ದು ಹಿಂದೂ ಸಂಘಟನೆಯವರು ಮಾಡ್ತಾ ಇರುವಂತಹ ಆರೋಪ. ಇವತ್ತು ನೋಡಿದರೆ ಹುಬ್ಬಳ್ಳಿಯಲ್ಲಿ ಸಾವಿರಾರು ವಲಸಿಗರನ್ನ ಹಿಂದೂ ಸಂಘಟನೆಯವರು ತಡೆದು ನಿಲ್ಲಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಂಗಾಳದಲ್ಲಿ ಎಸ್ಐಆರ್ ಆದಮೇಲೆ ಬಿಜೆಪಿ ಸರ್ಕಾರ ರಚನೆ ಆದಮೇಲೆ ಅಕ್ರಮ ಬಾಂಗ್ಲಾ ವಲಸಿಗರು ದಕ್ಷಿಣ ಭಾರತದ ರಾಜ್ಯಗಳಿಗೆ ಲಗ್ಗೆ ಹಾಕ್ತಿದ್ದಾರೆ ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮಾಡ್ತಿರುವಂತಹ ಆರೋಪ. ಹೀಗಾಗಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರೇ ಇವತ್ತು ಬಸ್ಗಳಲ್ಲಿ ಬರ್ತಾ ಇದ್ದ ವಲಸಿಗರನ್ನ ತಡೆದು ನಿಲ್ಲಿಸಿ ದಾಖಲೆ ಪರಿಶೀಲನೆಗೆ ಮುಂದಾದರು. ಒಂದು ರೀತಿಯಲ್ಲಿ ಅವರದೇ ಆದಂತಹ ಒಂದು ಮಾರಲ್ ಪೊಲೀಸಿಂಗ್ ಇಲ್ಲಿ ಶುರುವಾಗಿತ್ತು. ಯಾವಾಗ ಹಿಂದೂ ಸಂಘಟನೆಯವರು ಬಾಂಗ್ಲಾ ವಲಸಿಗರು ಅಂತೇಳಿ ಸಾವಿರಾರು ಜನರನ್ನು ತಡೆದು ನಿಲ್ಲಿಸಿದ್ರು, ಪೊಲೀಸರು ಕೂಡ ಅಲ್ಲಿಗೆ ಓಡೋಡಿ ಬಂದರು. ಹಿಂದೂ ಸಂಘಟನೆಯವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡಿದರು. ಅವರು ಬಗ್ಗದೇ ಇದ್ದಾಗ ವಲಸಿಗರ ದಾಖಲೆಗಳನ್ನೆಲ್ಲ ಪರಿಶೀಲಿಸುವಂತಹ ಕೆಲಸಕ್ಕೆ ಕೈ ಹಾಕಿದರು. ಹುಬ್ಬಳ್ಳಿ ಬಸ್ ನಿಲ್ದಾಣಗಳಲ್ಲಿ ಎಲ್ಲರನ್ನೂ ಕೂಡ ಕೂರಿಸಿ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ, ನಾವು ಬಾಂಗ್ಲಾದವರಲ್ಲ, ಪಶ್ಚಿಮ ಬಂಗಾಳದವರು, ಎಲೆಕ್ಷನ್ಗೆ ವೋಟ್ ಹಾಕೋದಕ್ಕೆ ಹೋಗಿದ್ವಿ, ಈಗ ವಾಪಸ್ ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಹಿಂದೂ ಸಂಘಟನೆಯವರು ಮಾತ್ರ ಇದನ್ನು ಒಪ್ತಾ ಇಲ್ಲ. ಯಾಕಂದರೆ ಆಧಾರ್ ಕಾರ್ಡ್ಗೂ ದಾಖಲೆಗಳಿಗೂ ಮುಖಗಳಿಗೂ ಹೋಲಿಕೆನೇ ಇಲ್ಲ. ಹಿಂದೂಗಳು ಅಂತ ದಾಖಲೆಗಳಿವೆ, ಆದರೆ ಇವರೆಲ್ಲ ಮುಸಲ್ಮಾನರು, ವೋಟ್ ಹಾಕಿರೋದಕ್ಕೆ ಬೆರಳಲ್ಲಿ ಶಾಯಿ ಗುರುತು ಕೂಡ ಕಾಣಿಸ್ತಾ ಇಲ್ಲ ಅಂತ ಆರೋಪದ ಮೇಲೆ ಆರೋಪವನ್ನು ಮುಂದುವರಿಸಿದ್ದಾರೆ. ಇವರು 8-10 ದಿವಸದಿಂದ ಬರಕ್ಕೆ ಕುಂತಾರೆ. ಆದ್ರೆ ಇವತ್ತು ನಮಗೆ ಬೆಳಿಗ್ಗೆ ನಮ್ಮ ಕಾರ್ಯಕರ್ತರು ಇವ್ರನ್ನ ತಡೆದಾರ. ಒಂದು 500-600 ಜನ ಬಂದವ್ರು. ಇವರು 500-600 ಜನ ಬಂದಲ್ಲಿ ನಾವು ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರೆ ಒಂದಕ್ಕೊಂದು ಮ್ಯಾಚ್ ಇಲ್ಲ. ಈ ಪೊಲೀಸರೆಲ್ಲ ಆಧಾರ್ ಕಾರ್ಡ್ ಚೆಕ್ ಮಾಡೋ ಅಂತಾರೆ. ಇವ್ರದ್ದು ಒಂದು ಅವ್ರ ಏಜಿಗೆ ಅವ್ರು ಇರೋದು ಇದಕ್ಕೆ ಒಟ್ಟು ಯಾವುದೂ ಮ್ಯಾಚ್ ಇಲ್ಲ. ಅವ್ರು SIR ಏನಾಗೈತಲ್ಲ ಅಲ್ಲಿಂದ ಬಾಂಗ್ಲಾ ಅಕ್ರಮ ವಲಸಿಗರೆ, ಅದಕ್ಕೆ ಇವ್ನು ಚೆಕ್ ಮಾಡಿ ಅಂತ ಹೇಳಕ್ಕೆ ಕುಂತೀವಿ. ಯಾವುದೇ ಪೊಲೀಸರು ಇದೆಲ್ಲ ಫಸ್ಟ್ ನಮ್ಮ ಕಾರ್ಯಕರ್ತರು ಹಿಡಿದು ನಾವು ಈ ಪೊಲೀಸರಿಗೆ ಒಪ್ಪಿಸೇವೆ. ಇನ್ನೂ ಉಳಿದಷ್ಟು ಓಟ್ ಹಾಕಿಲ್ಲ. ಯಾರು ಶಾಯಿ ಬೇಕಲ್ಲ ಓಟ್ ಹಾಕ್ದವ್ರು ಇಷ್ಟೊರ್ಗೂ. ಅದ್ರ ಒಂದು 75% ಮಂದಿ ಶಾಯಿನೇ ಇಲ್ಲ. ಮತ್ತು ಓಟ್ ಹಾಕಿ ಹೆಂಗೆ ಬರ್ತಾರೆ ಶಾಯಿ ಇಲ್ಲಂಗೆ. ಹುಬ್ಬಳ್ಳಿಗೆ ಕಳೆದ 10-15 ದಿನಗಳಿಂದ ನೂರಾರು ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅನ್ನೋದು ಹಿಂದೂ ಸಂಘಟನೆಗಳು ಮಾಡ್ತಿರುವಂಥ ಆರೋಪ. ಪೊಲೀಸರಿಗೆ ದೂರು ಕೊಟ್ಟರು ಕೂಡ ಕ್ಯಾರೆ ಅಂತಿಲ್ಲ. ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗೆ ದೂರು ಕೊಟ್ಟರು ಕೂಡ ಅವರು ಕ್ರಮ ಕೈಗೊಂಡಿಲ್ಲ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಬಾಂಗ್ಲಾ ಥರ ಗಲಭೆಗಳಾದರೆ ಯಾರು ಹೊಣೆ ಅನ್ನುವಂಥದ್ದು ಹಿಂದೂ ಸಂಘಟನೆಯವರು ಕೇಳ್ತಾ ಇರುವಂತಹ ಪ್ರಶ್ನೆಗಳು. ಮುಂದೆ 15 ದಿವಸದಿಂದನೂ ನಾವು DC ಅವ್ರಿಗೆ ಮನವಿ ಕೊಟ್ವಿ, ಪೊಲೀಸ್ ಇಲಾಖೆಗೆ ಮನವಿ ಕೊಟ್ವಿ, ತಹಶೀಲ್ದಾರ್ಗೆ ಮನವಿ ಕೊಟ್ವಿ. ಬಟ್ ಅವ್ರು ಯಾವುದೂ ಕಾರ್ಯಾಚರಣೆ ಮಾಡಿಲ್ಲ. ಹಿಂದೂಗಳು ಹೆಸರು ಅದಾವ, ಆದ್ರೆ ಮುಸಲ್ಮಾನರು ಅದಾರ. ಅವ್ರು ಹಿಂದೂಗಳು ID ಪ್ರೂಫ್ ತೋರ್ಸ ಅಂತಾರೆ. ಅವ್ರು ಕೆಲವೊಬ್ಬರು ಎಷ್ಟೋ ಜನ ಓಟ್ ಹಾಕಿ ಬಂದಿಲ್ಲ. ಇಲ್ಲಿ ಓಟ್ ಹಾಕಿ ಹೋಗಿದ್ವಿ ಅಂತಾರೆ. ಓಟ್ ಹಾಕಿದ್ದು ಸಿಂಬಲ್ ಇಲ್ಲ ಅವ್ರ ಕಡೆ. ಪಶ್ಚಿಮ ಬಂಗಾಳ ಏನಾಗೈತಿ ನೀವು ನೋಡಾಕ್ ಕುಂತ್ರಿ. ಇಲ್ಲಿ ಮುಂದಿನ ದಿನಗಳದಾಗ ಇವ್ರು ಏನಾರ ಕೋಮು ಗಲಭೆ ವ್ಯವಸೋದಾಗಲಿ, ಯಾರಿಗೋ ಏನು ಕೊಲೆ ದರೋಡೆ ಮಾಡೋದಾಗಲಿ, ಆಮೇಲೆ ಏನಾಗ್ಬಿಡ್ತಾವೆ, ಇಲ್ಲಿ ಕೋಮು ಗಲಭೆ ಚಾಲು ಆಯ್ತು ಅಂದ್ರೆ ನಾಳೆ ನಮ್ಮ ಕರ್ನಾಟಕ ಶಾಂತಿ ಇರಂಗಿಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ಮಾತ್ರ ಅಲ್ಲ, ಬೆಳಗಾವಿಯಲ್ಲೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರ ಲಗ್ಗೆ ಅಂತ ಹಿಂದೂ ಸಂಘಟನೆಗಳವರು ದಾಳಿ ಮಾಡಿದರು. ಆದರೆ ಪೊಲೀಸರು ವಲಸಿಗರನ್ನ ವಶಕ್ಕೆ ಪಡ್ಕೊಂಡ್ರು. ಬೆಳಗಾವಿಯಲ್ಲಿ 2 ಸರ್ಕಾರಿ ಬಸ್ಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಂತಿದ್ದ ವ್ಯಕ್ತಿಗಳನ್ನು ಪೊಲೀಸರು ವಶಕ್ಕೆ ಪಡೆದರು. ಬೆಳಗಾವಿ ಬಸ್ ನಿಲ್ದಾಣದಿಂದ ಮಾಳಮಾರುತಿ ಠಾಣೆಗೆ ಕರ್ಕೊಂಡು ಬಂದರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ಬಂದರು. ಪ್ರತಿಯೊಬ್ಬರ ID ಕಾರ್ಡ್ಗಳ ಪರಿಶೀಲನೆ ಮಾಡಿದರು. ನಾವು ಬಂಗಾಳ ಎಲೆಕ್ಷನ್ಗೆ ಮತ ಹಾಕೋದಕ್ಕೆ ಹೋಗಿದ್ವಿ, ಎಲೆಕ್ಷನ್ ಮುಗಿದ ಮೇಲೆ ವಾಪಸ್ ಬಂದಿದ್ದೀವಿ, ಕೆಲವರು ಗೋವಾದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಇನ್ನು ಕೆಲವರು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ನಮ್ಮ ದೇಶದವರೇ ನಮ್ಮ ದೇಶದಲ್ಲಿ ಇನ್ನೊಂದು ರಾಜ್ಯಕ್ಕೆ ಹೋದಾಗ ಅವ್ರನ್ನೂ ಅನುಮಾನದಿಂದ ನೋಡುವಂತಹದ್ದು ಶುರುವಾಗ್ತಿದೆಯಾ ಅನ್ನುವ ಪ್ರಶ್ನೆಯೂ ಇರ್ತಿದೆ. ಯಾಕಂದರೆ ಕರ್ನಾಟಕಕ್ಕೆ ಪಶ್ಚಿಮ ಬಂಗಾಳದವರು ಬರ್ತಾ ಇರುವಂಥದ್ದು ಹೊಸದೇನೂ ಅಲ್ಲ. ಪಶ್ಚಿಮ ಬಂಗಾಳದವರು ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವರೆಲ್ಲರೂ ಕೂಡ ಅಕ್ರಮ ಬಾಂಗ್ಲಾದವರು ಅಂತೇಳಿ ಬ್ರ್ಯಾಂಡ್ ಮಾಡಲಾಗ್ತಾ ಇದೆಯಾ, ಈ ಅನುಮಾನವೂ ಕೂಡ ಇಲ್ಲೇ ಇರುವಂಥದ್ದು. ಪೊಲೀಸರು ಮತ್ತು ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ನಿಜಕ್ಕೂ ಇಲ್ಲಿ ಪಶ್ಚಿಮ ಬಂಗಾಳದವರು ಬಂದಿದ್ದಾರಾ ಅಥವಾ ಬಾಂಗ್ಲಾದವರು ಬಂದಿದ್ದಾರಾ, ಇದನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇನ್ನು ಕರ್ನಾಟಕದಲ್ಲೂ ಜೂನ್ 1ರಿಂದ SIR ಶುರುವಾಗ್ತಾ ಇದೆ. ಇಂಥ ಹೊತ್ತಲ್ಲೇ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಿದ್ದಾರೆ ಅನ್ನುವಂತಹ ವಿಷಯ ತಮಾಷೆ ಮಾತ್ರವಲ್ಲ. ಸರ್ಕಾರ, ಜಿಲ್ಲಾಡಳಿತದವರು ಸೂಕ್ತವಾಗಿ ಪರಿಶೀಲನೆ ಕೆಲಸವನ್ನು ಮಾಡಬೇಕಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ಇದೇ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮನೆಯೊಂದು 3 ಬಾಗಿಲು ಅನ್ನೋ ಥರ ಆಗಿರುವಂತಹ ರಾಜ್ಯ ಬಿಜೆಪಿಯಲ್ಲಿ ನಿತಿನ್ ನಬೀನ್ ಬರ್ತಾ ಇರುವಂಥದ್ದು ಹೊಸ ಹುರುಪನ್ನು ತಂದಿದೆ. ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದು ಜನವರಿ 20ರಂದು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ 4 ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ರಾತ್ರಿ 10:30ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಿತಿನ್ ನಬೀನ್ ಬಂದಿಳಿತಾ ಇದ್ದಾರೆ.
ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್, ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸೇರಿದಂತೆ ಅನೇಕರು ಏರ್ಪೋರ್ಟ್ನಲ್ಲಿ ನಿತಿನ್ ನಬೀನ್ ಅವರನ್ನು ವೆಲ್ಕಮ್ ಮಾಡಲಿದ್ದಾರೆ. ಅಲ್ಲಿಂದ ಸೀದಾ ಜಕ್ಕೂರಿನಲ್ಲಿರುವ ಸಹೋದರಿಯ ಮನೆಗೆ ನಿತಿನ್ ನಬೀನ್ ಹೋಗಿ ವಿಶ್ರಾಂತಿ ಪಡೆಯಲಿದ್ದಾರೆ. ನಾಳೆ ಬೆಳಗ್ಗೆ ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ಉಪಹಾರ ಮುಗಿಸಿ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಅದಾದ ಮೇಲೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಒಗ್ಗಟ್ಟಿನ ಕೊರತೆ ಎದುರಿಸ್ತಾ ಇರುವಂತಹ ರಾಜ್ಯ ಬಿಜೆಪಿಗೆ ಒಂದಾಗಿ ಹೋಗಬೇಕು ಅನ್ನುವಂತಹ ಪಾಠವನ್ನು ಮಾಡಲಿದ್ದಾರೆ. ಅದಾದಮೇಲೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸಂಗ್ರಹಿಸಿರುವ ವರದಿಯನ್ನು ಪರಿಶೀಲನೆ ಮಾಡಲಿದ್ದಾರೆ. ಹೀಗೆ ನಿತಿನ್ ನಬೀನ್ ಅವರ ಬಹಳಷ್ಟು ಕಾರ್ಯಕ್ರಮಗಳು ಈಗಾಗಲೇ ಆಯೋಜನೆ ಆಗಿದೆ. ಮಲ್ಲೇಶ್ವರಂನ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ನಾಳೆ ಅವರು ಭೇಟಿ ಕೊಟ್ಟು ಅಲ್ಲಿ ಅತ್ಯಂತ ಮಹತ್ವದ ಸಭೆ ನಡೆಯಲಿದೆ. ವಿಶೇಷವಾಗಿ ರಾಜ್ಯ ಬಿಜೆಪಿ 235 ಪ್ರಮುಖರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಆ ಮೂಲಕ ಪಕ್ಷದಲ್ಲಿ ಏನೆಲ್ಲ ಆಗಬೇಕಾಗಿದೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಏನೆಲ್ಲ ಆಗಬೇಕು, ಮುಂದಿನ 2 ವರ್ಷಗಳ ನಂತರ, ಸರಿಯಾಗಿ ಮುಂದಿನ 2 ವರ್ಷಗಳ ನಂತರ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬರುತ್ತೆ, ಆ ಅವಧಿಯ ಒಳಗಡೆ ಏನೆಲ್ಲ ಕೆಲಸಗಳು ಆಗಬೇಕಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಅನ್ನೋದ್ರ ಬಗ್ಗೆ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಸಂಜೆ 4:30ರಿಂದ 5 ಗಂಟೆವರೆಗೆ SIR ರಾಜ್ಯ ತಂಡದೊಂದಿಗೂ ಕೂಡ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಅದಾದಮೇಲೆ ಅವರು ಜಕ್ಕೂರು ನಿವಾಸಕ್ಕೆ ಬಂದು ರಾತ್ರಿ 11 ಗಂಟೆಗೆ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ಈಗ ರಾಜ್ಯ, ರಾಷ್ಟ್ರ ಹಾಗೂ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಂಪುಟ ಪುನಾರಚನೆಗೆ ಶಾಸಕರ ಒತ್ತಾಯ ತಪ್ಪೇನಲ್ಲ, ಎಲ್ಲರನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಪುಸ್ತಕ ಬಿಡುಗಡೆಯ ವೇಳೆ ಮುಂದಿನ CM ಮಹದೇವಪ್ಪ ಎನ್ನುವ ಘೋಷಣೆ ಕೂಗಿದಾಗ CM ಸೀಟ್ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಸೂರ್ಯನಗರದಲ್ಲಿ ದೇಶದ 2ನೇ ಅತಿದೊಡ್ಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ CM ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. CMಗೆ ಬೆಳ್ಳಿ ಗದೆಯನ್ನು ನೀಡಿ ಅಭಿನಂದಿಸಲಾಗಿದೆ. DCM DK ಶಿವಕುಮಾರ್, ಸಚಿವ ಸಮೀರ್ ಅಹಮದ್ ಖಾನ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, DK ಸುರೇಶ್, ಶಿವಲಿಂಗೇಗೌಡ ಸೇರಿದಂತೆ ಹಲವರು ಇದರಲ್ಲಿ ಉಪಸ್ಥಿತರಿದ್ದರು. ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದ ವಿಚಾರವಾಗಿ ವಿರೋಧ ಪಕ್ಷದ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದು, ಬೆಂಗಳೂರಿನಲ್ಲಿ ಇರುವ ಸ್ಟೇಡಿಯಂ ವರ್ಷಕ್ಕೆ 4 ಬಾರಿ ಮಾತ್ರ ಬಾಗಿಲು ತೆರೆಯುತ್ತೆ, ಉಳಿದ ದಿನ ಬಾಗಿಲು ಮುಚ್ಚಿಕೊಂಡಿರುತ್ತೆ, ಒಳ್ಳೆ ಕಮಿಷನ್ ಬರ್ತದೆ ಅಂತ ಸ್ಟೇಡಿಯಂ ಮಾಡ್ತಿದ್ದೀರಾ ಎನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ಬಳಿ ನಡೆದಿದ್ದ ಗಲಭೆ ಆರೋಪಿಗಳ ಕೇಸ್ ವಾಪಸ್ ಪಡೆದ ವಿಚಾರ ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ, ಪಾಪದ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಈ ಪಾಪಕ್ಕೆ ಪ್ರಾಯಶ್ಚಿತ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಿಜೇಂದ್ರ ಅವರು ಕೂಡ ಕಿಡಿಕಾರಿದ್ದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಮೇಲಿನ ದೌರ್ಜನ್ಯ ಹೆಚ್ಚುತ್ತಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 3ನೇ ಹಂತದ ವಿಶೇಷ ಮತ ಪರಿಷ್ಕರಣೆ ವಿಚಾರದ ಬಗ್ಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ರಾಜ್ಯ ಕಾಂಗ್ರೆಸ್ ನಾಯಕರು DCM SIR ಬಗ್ಗೆ ಮಾತನಾಡಿದ್ದಾರೆ. ಬಡವರ ದುರ್ಬಲರ ಮತ ಕಸಿಯುವ ಪ್ರಯತ್ನ ಎಂದಿದ್ದಾರೆ. ಆದರೆ ಇದು ಬಡವರ ಮತ ಕಸಿಯುವುದಿಲ್ಲ, ಭಾರತೀಯರು ಅಲ್ಲದವರನ್ನ ಕೈಬಿಡುವ ಪ್ರಕ್ರಿಯೆ ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಸಿಲಿಕಾನ್ ಸಿಟಿಯ ಅಂಗಡಿ ಮಾಲೀಕರಿಗೆ GBA ಬಿಗ್ ಶಾಕ್ ಕೊಟ್ಟಿದೆ. 30 ಅಡಿ ರಸ್ತೆಯಲ್ಲಿ ವ್ಯಾಪಾರ ಮಾಡುವಂತಿಲ್ಲ ಅಂತ ಬಂದ್ ಮಾಡಿಸಿದ್ದಾರೆ. ಮಹದೇವಪುರದಲ್ಲಿ ಬೇಕರಿ, ಕಾಂಡಿಮೆಂಟ್ಸ್, ಮೆಡಿಕಲ್ ಶಾಪ್, ಹೋಟೆಲ್ಗಳಿಗೆ ನೋಟಿಸ್ ನೀಡಿದ್ದು ಅಂಗಡಿ ಬಾಗಿಲು ಬಂದ್ ಮಾಡಿ ಅಂದರೆ ನಾವು ಏನು ಮಾಡಬೇಕು ಅಂತ ಮಾಲೀಕರು ಅಳಲು ತೋಡ್ಕೊಂಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಕೆಟ್ ಲಾಂಚರ್ ಸೂರ್ಯಾಸ್ತ್ರಕ್ಕೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಮಹಾರಾಷ್ಟ್ರದ ಶಿರಡಿಯಲ್ಲಿ ಸೂರ್ಯಾಸ್ತ್ರ ಯೂನಿವರ್ಸಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಅನ್ನು ಉದ್ಘಾಟಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 10 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಹತ್ಯೆ ಪ್ರಕರಣದ ಬಗ್ಗೆ ತಮಿಳುನಾಡಿನ CM ವಿಜಯ್ ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ. ಬಾಲಕಿ ಹತ್ಯೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತ್ವರಿತ ತನಿಖೆಗೆ CM ವಿಜಯ್ ಸೂಚನೆಯನ್ನು ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ CM ಸುವೇಂದು ಅಧಿಕಾರಿ ದೀದಿ ನೆನಪುಗಳ ತೆರವು ಕಾರ್ಯ ಶುರು ಮಾಡಿದ್ದಾರೆ. ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದ ಮುಖ್ಯ ದ್ವಾರದಲ್ಲಿದ್ದ ಪ್ರತಿಮೆಯನ್ನ ತೆರವು ಮಾಡಿಸಿದ್ದಾರೆ. 2 ಕಾಲುಗಳ ಪಾದದಲ್ಲಿ ಫುಟ್ಬಾಲ್ ಇರೋ ಆಟಗಾರನ ಪ್ರತಿಮೆಯನ್ನ ತೆರವು ಮಾಡಲಾಗಿದೆ. ದೇಶದ ಸ್ವಚ್ಛ ನಗರಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಗಾಗಿ ಜನ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ಮೋದಿ ರಸ್ತೆ ಬದಿಯ ಪುಟ್ಟ ಅಂಗಡಿಯಲ್ಲಿ ಜಲ್ಬುರಿ ಸವಿದಿದ್ರು. ಇದೀಗ ಅಂಗಡಿ ಮಾಲೀಕನಿಗೆ ಜೀವ ಬೆದರಿಕೆ ಬರ್ತಾ ಇವೆಯಂತೆ. ಬಾಂಗ್ಲಾ ಹಾಗೂ ಪಾಕಿಸ್ತಾನದಿಂದ ವಿಕ್ರಮ್ ಕುಮಾರ್ಗೆ ಜೀವ ಬೆದರಿಕೆ ಬರ್ತಿರೋದ್ರಿಂದ ಜಲ್ಮುರಿ ಅಂಗಡಿಗೆ CRPF ಭದ್ರತೆಯನ್ನು ನೀಡಲಾಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಶಾಕಿಂಗ್ ಘಟನೆಯೊಂದು ನಡೆದಿದೆ. ಭಾರತ್ ಕಾಲೋನಿಯಲ್ಲಿ ಖಾಸಗಿ ಶಾಲೆಯೊಂದರ ಮೇಲ್ಛಾವಣಿ ಕುಸಿದು ಬಿದ್ದಿದೆ. 4 ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕ್ಲಾಸ್ ರೂಮ್ನಲ್ಲಿ ಮಕ್ಕಳು ಪಾಠ ಕೇಳ್ತಾ ಇರುವಾಗಲೇ ಮೇಲ್ಛಾವಣಿ ಕುಸಿದು ಬಿದ್ದಿದೆ.
ಇರಾನ್ ಅಮೆರಿಕ ಸಂಘರ್ಷ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕುಟುಂಬ ಟಾರ್ಗೆಟ್ ಆಗಿದೆ. ಟ್ರಂಪ್ ಪುತ್ರಿ ಇವಾಂಕಾ ಟ್ರಂಪ್ ಹತ್ಯೆಗೆ ಐಆರ್ಜಿಸಿ ಸಂಚು ರೂಪಿಸಿದೆ ಎನ್ನಲಾಗಿದೆ. ಉಗ್ರ ಮೊಹಮ್ಮದ್ ಅಲ್ ಸಾದಿ ಎಂಬಾತ ಸಂಚು ರೂಪಿಸಿದ್ದಾನೆ ಎಂದು ಅಮೆರಿಕದ ಗುಪ್ತಚರ ಸಂಸ್ಥೆ ಮಾಹಿತಿಯನ್ನು ನೀಡಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ವರುಣಾರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರಿ ಮಳೆಗೆ ಮೆಟ್ರೋ ಟ್ರೈನ್ ಮೇಲ್ಛಾವಣಿ ಸೋರ್ತಾ ಇತ್ತು. ಮೆಟ್ರೋದಲ್ಲಿ ನೀರು ತುಂಬಿಕೊಂಡಿದೆ. ಅತ್ತ ಛತ್ತೀಸ್ಗಢದ ಬಿಲಾಸ್ಪುರದಲ್ಲಿ ರೈಲು ನಿಲ್ದಾಣದಲ್ಲಿ ಬಿಸಿಲಿನ ತಾಪಕ್ಕೆ ನೀರು ಎರಚಲಾಗಿದೆ.